ಕರುನಾಡಿಗೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ. ನಾನು ನಿಮ್ಮ ಡಾಕ್ಟರ್ DGK ಸರ್, ಊರು ತೋಳನೂರು, ತಾಲೂಕು ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಇವತ್ತು 7 ಅಕ್ಟೋಬರ್ 2025. ಈಗ ತಾನೇ UGC NTA ಡಿಸೆಂಬರ್ 2025 ನೆಟ್ ಪರೀಕ್ಷೆಯ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ನನಗೆ ಒಂದು ನೋಟಿಫಿಕೇಶನ್ ಅನ್ನು ಕಳಿಸಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ನೆಟ್ ಎಕ್ಸಾಮ್ ಇದೆ. ತಾವೆಲ್ಲರೂ ಕೆಸೆಟ್ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಇದೇ ಹಂತದಲ್ಲಿನೇ, ಇದೇ ವೇಗದಲ್ಲಿನೇ, ಇದೇ ಆತ್ಮವಿಶ್ವಾಸದಲ್ಲಿನೇ, ಇದೇ ದಾರಿಯಲ್ಲಿನೇ ತಾವು ಮುಂದೆ ಒರೆಯುತ್ತಾ ಡಿಸೆಂಬರ್ದಲ್ಲಿ ನಡೆಯುವ ನೆಟ್ ಎಕ್ಸಾಮ್ ಕೂಡ ಬರೆದು ನೆಟ್ ಎಕ್ಸಾಮ್ದಲ್ಲಿ ಕೂಡ ನೀವೆಲ್ಲರೂ ಪಾಸ್ ಆಗಬೇಕು. ಕೈಯಲ್ಲಿ ತೆಗೆದುಕೊಂಡ ಕೆಲಸ ಕೊನೆಯವರೆಗೆ ಒಯ್ಯೋದು ನಿಮ್ಮ ಧರ್ಮ. ತಾವೆಲ್ಲರೂ ಕೆಸೆಟ್ ಪರೀಕ್ಷೆಯ ಬಗ್ಗೆ ಅಭ್ಯಾಸ ಮಾಡುತ್ತಿದ್ದೀರಿ. ಹಾಗೆ ಮುಂದುವರಿಯುತ್ತಾ ನೆಟ್ ಎಕ್ಸಾಮ್ ಕೂಡ ಬರೆದು ಅದು ಕೂಡ ಪಾಸ್ ಆಗ್ರಿ. ಕೆಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ ಎರಡೂ ಪರೀಕ್ಷೆಯ ಸಿಲೆಬಸ್ ಒಂದೇ ಇದೆ. ಪ್ರೊಬೆಬ್ಲಿ ಇದು ಕೊನೆಯ ಎಕ್ಸಾಮ್ ಆಗಿರಬಹುದು, ಯಾವುದು NTA ನೆಟ್ ವತಿಯಿಂದ. ನೆಕ್ಸ್ಟ್ ವರ್ಷ ಮೇ ಬಿ ಸಿಲೆಬಸ್ ಚೇಂಜ್ ಆಗುವ ಅಥವಾ ಪ್ಯಾಟರ್ನ್ ಚೇಂಜ್ ಆಗುವ ಒಂದು ಸಾಧ್ಯತೆ ಇದೆ. ಕೆಸೆಟ್ ಆಲ್ರೆಡಿ ನವೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಇದೆ. ಡಿಸೆಂಬರ್ ತಿಂಗಳಲ್ಲಿ ಇದು ಕೆಸೆಟ್ ನೆಟ್ ಎಕ್ಸಾಮ್ ಇದೆ. ಇವತ್ತಿನಿಂದ ಆನ್ಲೈನ್ ಅಪ್ಲಿಕೇಶನ್ ತುಂಬುವ ಡೇಟ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು 7ನೇ ತಾರೀಕಿನವರೆಗೆ, ಅಂದ್ರೆ ಒಂದು ತಿಂಗಳು ಇವರು ಅವಕಾಶ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ಗೆ ಹೋಗಿ ತಾವೆಲ್ಲರೂ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಆಯ್ತಂದ್ರೆ ಇನ್ನೊಮ್ಮೆ ಕರೆಕ್ಷನ್ ಮಾಡೋ ಸಲುವಾಗಿ 1-2 ದಿವಸ ಇವರು ಅವಕಾಶ ಕೊಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಇನ್ನೂ ಡಿಕ್ಲೇರ್ ಮಾಡೇ ಇಲ್ಲ. ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಎಕ್ಸಾಮ್ ನಡೆಯಬಹುದು. ಎಕ್ಸಾಮ್ ನಡೆದು ಒಂದು 10ರಿಂದ 15 ದಿವಸ ಒಳಗೆ ಅವರು ರಿಸಲ್ಟ್ ಡಿಕ್ಲೇರ್ ಮಾಡುತ್ತಾರೆ. ಅಂದ್ರೆ ಕೆಸೆಟ್ ಎಕ್ಸಾಮ್ ನವೆಂಬರ್ದಲ್ಲಿ ಇದ್ರೂ ಕೂಡ ಕೆಸೆಟ್ ಎಕ್ಸಾಮ್ಗಿಂತ ಮೊದಲು ನೆಟ್ ಎಕ್ಸಾಮ್ದ ರಿಸಲ್ಟ್ ಬರುವುದಿದೆ. 85 ಸಬ್ಜೆಕ್ಟ್ ಇದೆ. ಫೀ ಮಾತ್ರ ಜನರಲ್ ಕ್ಯಾಟಗರಿ ಜನರಲ್ ವಿದ್ಯಾರ್ಥಿಗಳಿಗೆ 1150 ರೂಪಾಯಿ, OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 600 ರೂಪಾಯಿ, SC ST ಮತ್ತು ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿಗೆ 325. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ರೀ? ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನೆಟ್ ಎಕ್ಸಾಮ್ ಭಯಪಟ್ಟು ನೆಟ್ ಎಕ್ಸಾಮ್ ಬರೀತಾ ಇಲ್ಲ. ಅಥವಾ ಇಂಗ್ಲಿಷ್ ಭಾಷೆದಲ್ಲಿ ಇರುತ್ತದೆ ಸರ್, ಹಾರ್ಡ್ ಕ್ವಶನ್ ಕೇಳುತ್ತಾರೆ ಸರ್, ಟಫ್ ಲೆವೆಲ್ ಜಾಸ್ತಿ ಇದೆ ಸರ್. ಹೀಗೆ ಒಂದು ನಾವೇನ್ ಕರಿತೀವಿ ಮೂಢನಂಬಿಕೆನೇ ಅನ್ಬೋದು. ಆ ಒಂದು ವಿಷಯ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರುವುದರಿಂದ ಹೆದರಿ ನೆಟ್ ಎಕ್ಸಾಮ್ ಅನ್ನ ಜಾಸ್ತಿ ವಿದ್ಯಾರ್ಥಿಗಳು ಬರಿತಾ ಇಲ್ಲ. ಕೈ ಮುಗಿದು ವಿನಂತಿ, ಕೆಸೆಟ್ಗೆ ಎಷ್ಟು ನೀವು ಆಶೆ ಇಟ್ಕೊಂಡು ಕೆಸೆಟ್ ಬರೀತಿರೋ ಅದಕ್ಕಿಂತ 10 ಪಟ್ಟು ಸರಳವಾಗಿರೋದು ನೆಟ್ ಎಕ್ಸಾಮ್. ಕೆಸೆಟ್ ಒಂದ್ ಸ್ವಲ್ಪ ಟಫ್ ಇರ್ತೈತಿ, ನೆಟ್ ಎಕ್ಸಾಮ್ ಟಫ್ ಇರುವುದಿಲ್ಲ. ಯಾಕಂದ್ರೆ ನೆಟ್ ಎಕ್ಸಾಮ್ ಅನ್ನ ನೀವು ಹಿಂದಿನ ಒಂದು ನಡೆದ 3 ವರ್ಷದ ಕ್ವಶನ್ ಪೇಪರ್ ಅನ್ನ ಸರಿಯಾಗಿ ನೀವು ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಅಂದ್ರೆ ಏನ್ರಿ? ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಕ್ವಶನ್ ಪೇಪರ್ ಅನ್ನ ನೋಟ್ಬುಕ್ ದೊಳಗೆ ಬರೀಬೇಕು. ಒಂದು ಕ್ವಶನ್ಗೆ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪದೋ ಅದು ಕೂಡ ಒಂದು ಲೈನ್ ಎಕ್ಸ್ಪ್ಲನೇಷನ್ ನೋಟ್ಬುಕ್ ದೊಳಗೆ ಬರೀಬೇಕು. ಪೇಪರ್ 1ದ್ದು ಆಮೇಲೆ ಪೇಪರ್ 2 ನಿಮ್ ಸಬ್ಜೆಕ್ಟ್ದ್ದು ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗ್ತೈತಿ. ಸಿಲೆಬಸ್ ಅಂತೂ ಕಂಪ್ಲೀಟ್ ನಿಮ್ಮ ಎದುರಿಗೆ ಇರಲೇಬೇಕು. ಹಿಂದೆ ನಡೆದ 3 ವರ್ಷದ ಕ್ವಶನ್ ಪೇಪರ್, ಆಮೇಲೆ ಲಿಮಿಟೆಡ್ ಸ್ಟಡಿ ಮಟೀರಿಯಲ್ ನಿಮ್ಮ ಹತ್ರ ಇರಬೇಕು. ಇಷ್ಟಿತ್ತಲ್ಲೋ ನೆಟ್ ಎಕ್ಸಾಮ್ ನೀವು ಪಾಸ್ ಆಗ್ತೀರಿ. ಕೆಸೆಟ್ದು ಕಟ್ ಆಫ್ ಜಾಸ್ತಿ ಇರ್ತೈತಿ, ಅದ್ರ ನೆಟ್ದು ಕಟ್ ಆಫ್ ಕಡಿಮೆ ಇರ್ತೈತಿ. ನೆಟ್ ಎಕ್ಸಾಮ್ ನಾ ಹೇಳಿದ್ನಲ್ಲ ನಿಮಗೆ, ಜಾಸ್ತಿ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಿಲ್ಲ. ಪ್ಲೀಸ್ ನೀವೆಲ್ಲರೂ ಇವಾಗ ಕೆಸೆಟ್ ಬರೆದು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋರಿದ್ರಿ. ನೀವೆಲ್ಲರೂ ಭವಿಷ್ಯದ ಬಗ್ಗೆ ಚಿಂತಿಸಬೇಕು, ಚಿಂತನೆ ಮಾಡಬೇಕು. ಚಿಂತಿಸಬೇಕು ಅಂದ್ರೆ ಚಿಂತೆ ಬೇರೆ, ಚಿಂತನ ಅಂತೇಳಿ ನಾವು ಕರಿತೀವಿ. ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು, ಅಥವಾ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮಾಡಬೇಕು. ನಾಳೆ ನಾನು ಕೆಸೆಟ್ ಪಾಸ್ ಆದ್ರೆ ನನಗೆ ಎಲ್ಲಿ ನೌಕರಿ ಸಿಗ್ಬೋದು, ಕೆಸೆಟ್ ಪಾಸ್ ಆದ್ರೆ ನನಗೆ ಎಲ್ಲಿ ಅವಕಾಶ ಸಿಗ್ಬೋದು, ಕೆಸೆಟ್ ಪಾಸ್ ಆದ್ರೆ ಅಥವಾ ನೆಟ್ ಎಕ್ಸಾಮ್ ಪಾಸ್ ಆಗಿದ ಮೇಲೆ ನನಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತದೆ ಅನ್ನುವ ಭವಿಷ್ಯದ ಬಗ್ಗೆ ಚಿಂತಿಸಿ. ಆದರೆ ವರ್ತಮಾನದಲ್ಲಿ ನಾವು ಬದುಕಬೇಕು, ವರ್ತಮಾನದಲ್ಲಿ ನಾವು ಅಭ್ಯಾಸ ಮಾಡಬೇಕು.
ವರ್ತಮಾನದಲ್ಲಿ ನಾವು ಅಧ್ಯಯನ ಮಾಡಬೇಕು, ವರ್ತಮಾನದಲ್ಲಿ ಟು ದಿ ಪಾಯಿಂಟ್ ವಿಡಿಯೋನ ನೋಡಬೇಕು, ವರ್ತಮಾನದಲ್ಲಿ ಮೈಕ್ರೋ ನೋಟ್ಸ್ ಅನ್ನ ತಯಾರು ಮಾಡಬೇಕು, ವರ್ತಮಾನದೊಳಗೆ ರಿವಿಷನ್ ಮಾಡಬೇಕು, ವರ್ತಮಾನದೊಳಗೆ ಗುರಿ ಮೇಲೆ ಕೇಂದ್ರೀಕರಣ ಮಾಡಿರ್ಬೇಕು, ವರ್ತಮಾನದೊಳಗೆ ಜಾಸ್ತಿ ಜನರನ್ನ ಗೆಳತನ ಮಾಡದೆ ಕೇವಲ ಪುಸ್ತಕದ ಜೊತೆಗೆ ಗೆಳತನ ಮಾಡಿ ನಾವು ಬದುಕಬೇಕು. ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ವರ್ತನೆಯಲ್ಲಿ ಬದುಕಿ ಸಾಧಿಸಿ ಆಮೇಲೆ ಭವಿಷ್ಯ ಸುಧಾರಣೆ ಮಾಡಿಕೊಳ್ಳಿ, ಭವಿಷ್ಯ ಉಜ್ವಲ ಮಾಡಿಕೊಳ್ಳಿ, ಭವಿಷ್ಯ ಹಸನ ಮಾಡಿಕೊಳ್ಳಿ, ಭವಿಷ್ಯ ಪ್ರಜ್ವಲಿಸಬೇಕು. ನೋಡ್ರಿ ಏನಂತಾರೆ, ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ, ವರ್ತಮಾನದಲ್ಲಿ ಬದುಕಿ, ವರ್ತಮಾನದಲ್ಲಿ ಸಾಧನೆ ಮಾಡಿ ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡಿಕೊಳ್ಳಬೇಕು. ನೆಟ್ ಮತ್ತು ಕೆಸೆಟ್ ಎರಡು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅದಾವ್ರಿ, ಹೆಸರು ಮಾತ್ರ ಬದಲಾವಣೆ ಇದೆ. ಇಷ್ಟೇ. ನೆಟ್ ಎಕ್ಸಾಮ್ ಇಂಗ್ಲಿಷ್ ಮೀಡಿಯಂ ಮತ್ತು ಹಿಂದಿ ಮೀಡಿಯಂದೊಳಗೆ ಪೇಪರ್ 1 ಪ್ರಶ್ನೆಗಳನ್ನು ಕೇಳುತ್ತಾರೆ, ಪೇಪರ್ 2 ಸೇಮ್ ಹಿಂದಿ ಮತ್ತು ಇಂಗ್ಲಿಷ್ದಲ್ಲಿ ಕೇಳುತ್ತಾರೆ. ನಮ್ಮೆಲ್ಲ ಕರ್ನಾಟಕ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನೈತಿ, ಹಿಂದಿ ಬರುವುದಿಲ್ಲ ಸರ್, ಆಮೇಲೆ ಇಂಗ್ಲಿಷ್ನು ಜಾಸ್ತಿ ಬರೋದಿಲ್ಲ, ನಾವು ಕನ್ನಡ ಮೀಡಿಯಂ, ಹೀಗಾಗಿ ಹೇಗೆ ಅಣ್ಣ ಕನ್ನಡದೊಳಗೆ ಓದು, ಕನ್ನಡದೊಳಗೆ ಅರ್ಥ ಮಾಡ್ಕೊಡ್ರಿ, ಆಮೇಲೆ ಇಂಗ್ಲಿಷ್ ಒಳಗೆ ಕ್ವಶನ್ ಪೇಪರ್ನ ಬಿಡಿಸ್ರಿ. ನೀವು ನಡ್ಕೊಂತ ಹೋಗ್ರಿ, ಆಟೋಮೆಟಿಕ್ ಆಗಿ ನಿಮ್ಮ ದಾರಿ ಸಿಗ್ತೈತಿ. ನಡ್ಕೊಂತ ಹೋಗ್ರಿ, ನೀವು ಆಟೋಮೆಟಿಕ್ ಆಗಿ ನೀವು ಗುರಿಯನ್ನ ರೀಚ್ ಮಾಡ್ತೀರಿ, ಆಟೋಮೆಟಿಕ್ ಆಗಿ ಅದು ಸಿಗ್ತೈತಿ. ಜಸ್ಟ್ ನಿಮ್ಮ ಗುರಿ ನಿರ್ದಿಷ್ಟವಾಗಿರ್ಲಿ, ಸತತ ಪ್ರಯತ್ನ ಮಾಡ್ಕೊಂತಿರ್ರಿ, ಜಾಸ್ತಿ ಆಡಂಬರ ಮಾಡದೆ ಫೋಕಸ್ಡ್ ಆಗಿ ಸ್ಟಡಿ ಮಾಡ್ರಿ. ನಾನಂತೂ ಆಲ್ರೆಡಿ ವಿಡಿಯೋ ಮಾಡ್ತಾ ಅಂತ ಹೇಳಿನ್ರಿ, ಇದಕ್ಕಿಂತ ಮುಂಚೆ ಮಾಡಿದ್ದೆ, ಇನ್ನು ಮುಂದೆ ಕೂಡ ಮಾಡುತ್ತೇನೆ. ಸಾಧ್ಯ ಆದ್ರೆ ನಾನು ಬರೆದಿದ್ದು ಬುಕ್ ಅನ್ನ ತೆಗೆದುಕೊಡ್ರಿ, ಮೊದಲು ಬುಕ್ದೊಳಗೆ ಎಷ್ಟು ಐತಿ ಅಷ್ಟನ್ನ ಓದ್ರಿ, ಆ ಬುಕ್ದೊಳಗೆ ಕೊಟ್ಟಂತ ಮಾಹಿತಿಯನ್ನ ಮೈಕ್ರೋ ನೋಟ್ಸ್ ಅನ್ನ ತಯಾರು ಮಾಡ್ರಿ. ಮೈಕ್ರೋ ನೋಟ್ಸ್ ತಯಾರು ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸಿಗ್ತೈತಿ ಅನ್ನೋ ಮಾತಿನೊಂದಿಗೆ ಶ್ರೀಗನ್ನಡಂ ಗೆಲ್ಗೆ ಧನ್ಯವಾದ.